ಎಷ್ಟು ಜನ ಅರೆಸ್ಟ್ ಆಗುವಂತ ಕ್ಲಾರಿಟಿ ಇಲ್ಲ ಸರ್. ಎಷ್ಟು ಜನ ವಶಕ್ಕೆ ಪಡ್ಕೊಂಡು ಅರೆಸ್ಟ್ ಇಲ್ಲ, ಇನ್ವೆಸ್ಟಿಗೇಷನ್ನಲ್ಲಿ ಕರೆದು ಅವರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅರೆಸ್ಟ್ ಅಂತ ಯಾವುದೂ ಆಗಿಲ್ಲ. ಅರೆಸ್ಟ್ ಅಂತ ಯಾವುದೂ ಆಗಿಲ್ಲ. ಅದನ್ನು ಕೆಲವರು ಅರೆಸ್ಟ್ ಅಂತ ತಿಳ್ಕೊಂಡಿದ್ದಾರೆ, ಕೆಲವರು ಎನ್ಕ್ವೈರಿ ಅಂತ ತಿಳ್ಕೊಂಡಿದ್ದಾರೆ. ಅರೆಸ್ಟು ಮುಖ್ಯಮಂತ್ರಿಗಳು ಕೂಡ ಅದನ್ನು ಅರೆಸ್ಟ್ ಅಂದ್ಬಿಟ್ರು ಅವತ್ತು. ಆದರೆ ಅರೆಸ್ಟ್ ಅಂತಲ್ಲ, ಅವ್ರನ್ನ ಕರೆದು ಇನ್ವೆಸ್ಟಿಗೇಟ್ ಮಾಡಿ ಆಮೇಲೆ ಕಳಿಸ್ಕೊಟ್ಟಿದ್ದಾರೆ. ಅದು ಮುಂದುವರಿಯುತ್ತೆ. ಅದು ಸರ್, ಇವತ್ತು ಸೆಂಟ್ರಲ್ ಚುನಾವಣಾ ಸಮಿತಿ ಸಭೆ ಇದೆ. ಕರ್ನಾಟಕ ಲಿಸ್ಟ್ ಬಿಡುಗಡೆ ಆಗ್ಬೋದು ಅನ್ಸುತ್ತೆ ಸರ್ ಇವತ್ತು? ಗೊತ್ತಿಲ್ಲ ನನಗೆ, ಯಾಕೆಂದರೆ 2 ಮೀಟಿಂಗ್ ಆಗಿದ್ದಾವೆ ನಮ್ಮಲ್ಲಿ. ಸುರ್ಜಿವಾಲ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಅಲ್ಲಿನ ಉಸ್ತುವಾರಿ ಒಬ್ಬರನ್ನ ನೇಮಕ ಮಾಡಿದ್ದಾರೆ ಸ್ಕ್ರೀನಿಂಗ್ ಕಮಿಟಿಗೆ. ಅವರು ಮೀಟಿಂಗ್ ಮಾಡಿದ್ದಾರೆ, ಈಗಾಗಲೇ 2 ಮೀಟಿಂಗ್ ಮಾಡಿದ್ದಾರೆ. ಇವತ್ತು ನಾಳೆಗೆ ಅಂತಿಮಗೊಳಿಸ್ತಾರೆ. ಅದು ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಹೋಗಬೇಕು. ಮತ್ತೆ ಡೆಲ್ಲಿನಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಆಗುತ್ತೆ. ACC ಅಧ್ಯಕ್ಷರ ನೇತೃತ್ವದಲ್ಲಿ 16 ಜನ ಏನೋ ಇದ್ದಾರೆ. ಅದು ಅಲ್ಲಿ ಕ್ಲಿಯರ್ ಆದಾಗ ಮಾತ್ರ ಅಧಿಕೃತವಾಗಿ ಪ್ರಕಟಣೆ ಮಾಡ್ತಾರೆ. ರಾಜ್ಯದಲ್ಲಿ 9ನೇ ತಾರೀಕು ಮೀಟಿಂಗ್ ಇದೆ ಅಂತ. ಇಲ್ಲ, ಇವೆಲ್ಲ ಪ್ರಿಲಿಮಿನರೀಸು, ಇವೆಲ್ಲ ಸ್ಕ್ರೀನಿಂಗು ಮತ್ತು ಇದೆಲ್ಲ ಫೈನಲ್ ಮಾಡ್ಕೊಂಡು ಅಲ್ಲಿಗೆ ತೊಗೊಂಡು ಹೋಗ್ತಾರೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ. ನಮ್ಮ ರಾಜ್ಯದಿಂದ ಜಾರ್ಜ್ ಅವರಿದ್ದಾರೆ ಅದರಲ್ಲಿ. ಆಮೇಲೆ ನಮ್ಮವರೇ ಅಧ್ಯಕ್ಷರಾಗಿರೋದ್ರಿಂದ ಸ್ವಲ್ಪ ಈಸಿ, ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. 15 ಜನ ಲಿಸ್ಟ್ ಇರ್ಬೋದು ಸರ್ ಸ್ಟಾರ್ಟಿಂಗಲ್ಲಿ ಕರ್ನಾಟಕದಿಂದ? ಇಲ್ಲ, ಅವರೇನು ಒಟ್ಟಿಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಎಲ್ಲ ಒಂದೇ ಲಿಸ್ಟಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ. ಬಟ್ ಕೆಲವೆಲ್ಲ ಏನಾದರೂ ಇನ್ನೂ ಅಂತಿಮವಾಗಿ ತೀರ್ಮಾನಗಳಾಗದೇ ಇದ್ದರೆ, ಯಾಕೆಂದರೆ ನಮಗೆ ಬೇರೆ ಪಕ್ಷದಿಂದ ಬರೋರು ಇದ್ದಾರೆ, ಅಂಥವ್ರಿಗೆ ಏನಾದರೂ ಕನ್ಸಿಡ್ರೇಷನ್ ಇದ್ದರೆ ಅದನ್ನು ಹೋಲ್ಡ್ ಮಾಡ್ತಾರೆ. ಅದರಿಂದ ಒಂದೇ ಸರಿ ಆಗ್ಬೋದು, ಇಲ್ಲ ಒಂದೆರಡು 2ನೇ ಲಿಸ್ಟ್ ಅಂತ ಏನಾದರೂ ಆಗ್ಬೋದು.